ಬೆಳಕಿನ ಕವಿತೆ ಸಿದರಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GVD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದಾರಲ್ಲ, ಆ ಥರ ವಿಡಿಯೋ ಎಡಿಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಎಡಿಟಿಂಗ್ ಮಾಡೋದನ್ನು ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇದಕ್ಕೆ ಬೇಕಾಗಿರುವಂಥ ಆ್ಯಪ್ ಅಂದರೆ ಅಲರ್ಟ್ ಮೋಷನ್ ಆ್ಯಪು ಬೇಕಾಗುತ್ತೆ, ಮತ್ತು ಒಂದು ಪ್ರಾಜೆಕ್ಟ್ ಲಿಂಕ್ನ ಬೇಕಾಗುತ್ತೆ. ಪ್ರಾಜೆಕ್ಟ್ ಲಿಂಕು ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಆ ಲಿಂಕು ಓಪನ್ ಮಾಡ್ಕೊಳ್ಳಿ. ಲಿಂಕ್ ಓಪನ್ ಆಗಬೇಕಂತಂದರೆ ನಾನು 3 ಸ್ಟೆಪ್ಪು ಪಾಸ್ವರ್ಡ್ ಹಾಕಿರ್ತೀನಿ. 3 ಸ್ಟೆಪ್ಪು ಪಾಸ್ವರ್ಡು ನೀವು ವಿಡಿಯೋ ಕೊನೆವರೆಗೂ ನೋಡಿದರೆ ಆ ಪಾಸ್ವರ್ಡ್ ಸಿಗುತ್ತೆ. ಎರಡೆರಡು ನಂಬರ್ ಇರುತ್ತೆ. ಆ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು, ಪಾಸ್ವರ್ಡ್ನ ಕಲೆಕ್ಟ್ ಮಾಡ್ಕೊಂಡು ವಿಡಿಯೋ ಕೊನೆವರೆಗೂ ನೋಡಿ. ಆಮೇಲೆ ಆ ಪಾಸ್ವರ್ಡ್ ಹಾಕ್ಬಿಟ್ಟು ಈ ಲಿಂಕು ಓಪನ್ ಮಾಡ್ಕೊಳ್ಳಿ. ಓಪನ್ ಆಗುತ್ತೆ, ಅಲರ್ಟ್ ಮೋಷನ್ ಕರ್ಕೊಂಡು ಹೋಗುತ್ತೆ. ಅಲರ್ಟ್ ಮೋಷನ್ ಕರ್ಕೊಂಡು ಹೋದ್ಮೇಲೆ ಈ ಥರ ಎಲ್ಲ ಪ್ರಾಜೆಕ್ಟ್ ಟೂಲ್ಸ್ಗಳೆಲ್ಲ ಆ್ಯಡ್ ಮಾಡಿರ್ತೀನಿ. ಇದರಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ನೀವು ನೋಡಿ. ಒಂದು ಸ್ವಲ್ಪ ಕರೆಕ್ಷನ್ನು, ಫೋಟೋ, ನಿಮ್ಮದು ಡೀಟೇಲ್ಸ್ ಎಲ್ಲ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಬನ್ನಿ, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನಿತರಿಗೆ ನಮ್ಮ ಚಾನಲ್ನ ವಿಡಿಯೋ ಎಡಿಟಿಂಗ್ ಮಾಡೋ ಇಷ್ಟ ಇರೋರಿಗೆ ಶೇರ್ ಮಾಡಿ, ಅವರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಮೊದಲನೇದಾಗಿ ಗ್ರೂಪ್ 3 ಅಂತ ಇದೆ ನೋಡಿ, ಅದ್ರ ಬುಡಿ ಕೆಳಗಡೆ ಬನ್ನಿ. ಮತ್ತು ಇದ್ರ ಕೆಳಗಡೆ ಬನ್ನಿ ನೋಡಿ, ಇಲ್ಲಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇರೋದನ್ನು ರಿಮೂವ್ ಮಾಡ್ಕೊಳ್ಳಿ. ಮತ್ತು ಗೂಗಲ್ ಬನ್ನಿ. ಗೂಗಲ್ ಬಂದ್ಬಿಟ್ಟು ಸಂಕ್ ಅನ್ನೋ ವೆಬ್ಸೈಟ್ನ ನೀವು ಟೈಪ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ವೆಬ್ಸೈಟ್ ಓಪನ್ ಮಾಡ್ಕೊಂಡು ಈ ಥರ ಲೆಫ್ಟ್ ಸೈಡಿಗೆ ಕನ್ನಡದಲ್ಲಿ ಎಲ್ಲನೂ ಟೆಕ್ಸ್ಟು, ನಿಮ್ದೇನು ಡೀಟೇಲ್ಸ್ ಇರುತ್ತೆ ಅದೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಈ ರೈಟ್ ಸೈಡಿಗೆ ಕೋಡ್ ಬರುತ್ತೆ. ಇಲ್ಲಿ ಯೂನಿಕ್ ಕೋಡ್ ಟು AS ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಯೂನಿಕ್ ಕೋಡ್ ಬರುತ್ತೆ. ಇಲ್ಲಿ ನೋಡಿ, ನಿಮ್ಮ ಫಸ್ಟು ಅಡ್ರೆಸ್ ಹಾಕೊಂಡಿರ್ಬೇಕಾಗುತ್ತೆ. ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಅಲರ್ಟ್ ಮೋಷನ್ಗೆ ಬನ್ನಿ, ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಕನ್ನಡ ಟೂಲ್ಸ್ ನೀವು ಆ್ಯಡ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಆ್ಯಡ್ ಮಾಡ್ಕೊಂಡಿಲ್ಲ ಅಂತಂದರೆ ಇದು ನಾನು ಹೇಳೋ ಸ್ಟೆಪ್ಪು ವರ್ಕ್ ಆಗಲ್ಲ. ಕನ್ನಡ ಫಾಂಟ್ಸ್ಗಳು ಆ್ಯಡ್ ಮಾಡ್ಕೋಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಫಾಂಟ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫಾಂಟ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಟಿಕ್ ಮಾರ್ಕ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಪಾಟೀಲ್ ಅಂತಿದೆ ನೋಡಿ, ಅದು ಒಂದು ಸ್ವಲ್ಪ ಕೆಳಗಡೆಗೆ ತಗೊಂಡು ಬನ್ನಿ ನೋಡಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ಕೆಳಗಡೆ ತಗೊಂಡ್ಬನ್ನಿ ನೋಡಿ. ಪಾಟೀಲ್ ಕುಟುಂಬದವರ ಮದುವೆ ಸಮಾರಂಭ ಅಂತ ಡೀಟೇಲ್ಸ್ ಆಯಿತು. ಮತ್ತು ಈ ಕಡೆ ಕೆಳಗಡೆ ಬನ್ನಿ, ಗ್ರೂಪ್ C ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಇರೋದನ್ನ ಎಲ್ಲನೂ ರಿಮೂವ್ ಮಾಡ್ಕೊಂಡು ಮತ್ತೆ ಸಂಕ್ ಅನ್ನೋ ವೆಬ್ಸೈಟ್ಗೆ ಬಂದು ಇಲ್ಲಿ ನೀವು ಏನು ಹುಡುಗನ ಹೆಸರು, ಫಸ್ಟು ಹುಡುಗನ ಹೆಸರನ್ನ ಲಿರಿಕ್ಸ್ನ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡಿರೋದನ್ನು ಇಲ್ಲಿ ಅಲರ್ಟ್ ಮೋಷನ್ಗೆ ಬಂದು ಪೇಸ್ಟ್ ಆಗುತ್ತೆ. ಮತ್ತು ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಇಲ್ಲಿರೋದನ್ನ ಎಲ್ಲನೂ ರಿಮೂವ್ ಮಾಡ್ಕೊಳ್ಳಿ ನೋಡಿ. ರಿಮೂವ್ ಮಾಡ್ಕೊಂಡು ಮತ್ತೆ ಸಂಕ್ ಅನ್ನೋ ವೆಬ್ಸೈಟ್ಗೆ ಬಂದು ಹುಡುಗಿ ಹೆಸರನ್ನ ಈ ಕಡೆ ಲೆಫ್ಟ್ ಸೈಡಿಗೆ ಕನ್ನಡದಲ್ಲಿ ಬರ್ಕೊಂಡು ರೈಟ್ ಸೈಡಿಗೆ ಕೋಡ್ ಬರುತ್ತೆ, ಅದು ಯೂನಿಕ್ ಕೋಡ್ ಕ್ಲಿಕ್ ಮಾಡ್ಕೊಂಡು ಯೂನಿಕ್ ಕೋಡ್ನ ಆ್ಯಡ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ನೋಡಿ. ಈ ಥರ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟು ರೈಟ್ ಮಾರ್ಕ್ನ ಟಿಕ್ ಮಾಡ್ಕೊಳ್ಳಿ. ವೇಟ್ ಮಾಡಿ. ಇಲ್ಲಿ ಫಾಂಟ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಡಿಟ್ ಟೆಕ್ಸ್ಟ್ ಮೇಲೆ ಹೋಗಿ ಫಾಂಟ್ನ ಚೂಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಫಾಂಟ್ ಬೇಕೋ ಆ ಥರ ಫಾಂಟ್ನ ಚೂಸ್ ಮಾಡ್ಕೊಳ್ಳಿ. ಚಂದ್ರ ನೋಡಿ, ಹುಡುಗನ ಹೆಸರು ಅಂತಿದೆ ನೋಡಿ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ನೋಡಿ, ಇವಾಗ ಒಂಚೂರು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಮೇಲ್ಗಡೆ ಲೋಗೋ ಇರುತ್ತೆ, ಆ ಲೋಗೋನ ನೀವು ಡಿಲೀಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಲೋಗೋ ಇದ್ರೆ ಲೋಗೋ ಹಾಕ್ಕೊಳ್ಳಿ.
ನೋಡಿ ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಚೂರು ಮೂವ್ ಆ್ಯಂಡ್ ಟ್ರಾನ್ಸ್ಲೇಷನ್ ಕ್ಲಿಕ್ ಮಾಡ್ಕೊಂಡು ಜೂಮ್ ಮಾಡ್ಕೊಳ್ಳಿ. ಒಂಚೂರು ಮೂವ್ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈ ಥರ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಅಡ್ರೆಸ್ ಅಂತ ಇದೆ ನೋಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿರೋ ಅಡ್ರೆಸ್ ಎಲ್ಲಾನು ರಿಮೂವ್ ಮಾಡ್ಕೊಂಬಿಡಿ. ನೋಡಿ ಇಲ್ಲಿರೋ ಎಲ್ಲ ಅಡ್ರೆಸ್ಸು ರಿಮೂವ್ ಮಾಡ್ಕೊಂಡು ಮತ್ತೆ ಸಂಕನ ವೆಬ್ಸೈಟ್ಗೆ ಬಂದು ಇಲ್ಲೆಲ್ಲ ಅಡ್ರೆಸ್ಸು ಲೆಫ್ಟ್ ಸೈಡಿಗೆ ಕನ್ನಡದಲ್ಲಿ ಬರ್ಕೊಳ್ಳಿ. ರೈಟ್ ಸೈಡಿಗೆ ಕೋಡ್ ಬರುತ್ತೆ, ಕೋಡ್ ಕಾಪಿ ಮಾಡ್ಕೊಳ್ಳಿ. ಮತ್ತೆ ಅಲೈಟ್ ಮೋಷನ್ಗೆ ಬನ್ನಿ, ಕೋಡು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಫಾಂಟ್ನ ಕನ್ನಡ ಫಾಂಟ್ನ ಚೂಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಬೇಕೋ ಆ ಥರ ಫಾಂಟ್ ಇರ್ತವೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಕಲರ್ ಚೇಂಜ್ ಮಾಡ್ಕೋಬೇಕಂತಂದ್ರೂ ಇಲ್ಲಿ ಇರುತ್ತೆ ನೋಡಿ ಕಲರ್ ಫಿಲ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ಕಲರ್ ಬೇಕೋ ಆ ಕಲರ್ನ ಟೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ಬೋದು. ನೋಡ್ತಿರ್ಬೋದು. ಮತ್ತೆ ಡೇಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೇಟು ನಿಮಗೆ ಇಲ್ಲಿ ಯಾವ ಡೇಟ್ ಇರುತ್ತೆ ಆ ಡೇಟ್ನ ಚೂಸ್ ಮಾಡ್ಕೊಳ್ಳಿ. ನೋಡಿ 2025 ನೋಡಿ ಬೆಳಿಗ್ಗೆ ಅಂತ ಇದೆ. ಬೆಳಿಗ್ಗೆ ಇಲ್ಲ ಮಧ್ಯಾಹ್ನ ನೀವು ತೆಗಿಬೋದು ಅದರ ಹೆಸರನ್ನ. ನೋಡಿ ಇಲ್ಲಿ 9 ಗಂಟೆ ಅಂತಿದೆ, ಇಲ್ಲಿ 10 ಗಂಟೆ ಬೇಕಾದರೂ ನೀವು ಹಾಕ್ಕೋಬೋದು. ನಿಮ್ಮ ಟೈಮಿಂಗ್ಸ್ ಯಾವಾಗ ಇರುತ್ತೆ ಆ ಟೈಮ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ಇಲ್ಲಿ ವಾರ ಅಂತ ಇರುತ್ತೆ ನೋಡಿ, ಇಲ್ಲಿ ವಾರ ಅಂತ ಇರುತ್ತೆ, ವಾರನ ರಿಮೂವ್ ಮಾಡ್ಕೊಳ್ಳಿ. ನೋಡಿ ರಿಮೂವ್ ಮಾಡ್ಕೊಂಡು ಸಂಕನ ವೆಬ್ಸೈಟ್ಗೆ ಬಂದು ನೋಡಿ ನಿಮ್ಮದು ಯಾವ ವಾರ ಇರುತ್ತೆ ಆ ವಾರನ ಇಲ್ಲಿ ಬರ್ಕೊಳ್ಳಿ ಕನ್ನಡದಲ್ಲಿ. ನೋಡಿ ನಾನು ಬರ್ಕೊತಾ ಇದ್ದೀನಿ. ನೋಡಿ ಈ ಥರ ಬರ್ಕೊಂಡಾದ್ಮೇಲೆ ರೈಟ್ ಸೈಡ್ಗೆ ಕೋಡ್ ಬಂದಿದೆ, ಈ ಕೋಡ್ನ ಕಾಪಿ ಮಾಡ್ಕೊತಾ ಇದ್ದೀನಿ. ನೋಡಿ ಕಾಪಿ ಮಾಡ್ಕೊಂಡು ಮತ್ತೆ ಅಲರ್ಟ್ ಮೋಷನ್ ಬಂದು ಪೇಸ್ಟ್ ಮಾಡಿ. ನೋಡಿ ಅಲ್ಲಿ ವಾರ ಕೂಡ ಸೆಟ್ ಆಯಿತು ಎಲ್ಲ ಕರೆಕ್ಟಾಗಿ. ನೋಡಿ ಟೈಮಿಂಗ್ಸು ಗೀಮಿಂಗ್ಸು ಎಲ್ಲ ಸೆಟ್ ಆಗಿದೆ. ನೋಡಿ ಈ ಥರ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ನೋಡಿ ಪ್ಲೇಸ್ ಆಯಿತು, ಮತ್ತೆ ವಿವಾಹ ಸ್ಥಳ ಆಯಿತು, ಮತ್ತೆ ಅಡ್ಡ ಹೆಸರು ಆಯಿತು, ಮತ್ತೆ ಹುಡುಗ ಹುಡುಗಿ ಹೆಸರು ಆಯಿತು, ಎಲ್ಲನೂ ಆಯಿತು. ಇಲ್ಲಿ ಕಪಲ್ಸ್ ಫೋಟೋ ಅಂತಿದೆ ನೋಡಿ, ಎಡಿಟ್ ಟೆಕ್ಸ್ಟ್ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಪಲ್ಸ್ ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪ್ಲಸ್ ಐಕನ್ ಇದೆ ನೋಡಿ, ಮೊದಲನೇದಾಗಿ ಪ್ಲಸ್ ಐಕನ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮೀಡಿಯಾ ಅಂತಿದೆ ನೋಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ಫೋಟೋ ಯಾರ್ದು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀರೋ ಅವ್ರ ಫೋಟೋನ ಚೂಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ನಾನೊಂದು ಫೋಟೋನ ಚೂಸ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಆ ಫೋಟೋನ ಒಂಚೂರು ಮ್ಯಾಜಿಕ್ ಎರೇಜರಲ್ಲಿ ಒಂದು ಆ್ಯಪ್ ಲಿಂಕ್ ಹಾಕಿರ್ತೀನಿ, ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಇಟ್ಕೊಂಡು ಫೋಟೋನ ಕ್ಲಾರಿಟಿ ಮಾಡ್ಕೊಳ್ಳಿ, ಅಲ್ಲಿ ಕ್ಲಾರಿಟಿ ಸಿಗುತ್ತೆ, ಫೋಟೋ ಕ್ಲಾರಿಟಿ ಮಾಡ್ಕೋಬೋದು. ನೋಡಿ ಈ ಥರ ಫೋಟೋ ಇದೆ, ಮೇಲ್ಗಡೆ ಇದೆ, ಆ ಫೋಟೋನ ಕೆಳಗಡೆ ತಗೊಂಡು ಬನ್ನಿ. ಇಲ್ಲಿ ಇರೋ ಫೋಟೋನ ನೋಡಿ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಲ್ಲಿವರೆಗೂ ಎಂಡ್ ಇರುತ್ತೆ ಆ ಎಂಡ್ ನೋಡ್ಕೊಂಡು ಕಟ್ ಮಾಡ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡಿಗೆ ಟ್ರಿಮ್ ಮಾಡ್ಕೊಂಡು ನೋಡಿ ಈ ಫೋಟೋನ ಕರೆಕ್ಟಾಗಿ ಮೂವ್ ಆ್ಯಂಡ್ ಟ್ರಾನ್ಸ್ಲೇಷನ್ ಮೇಲೆ ಹೋಗಿ ಜೂಮ್ ಮಾಡ್ಕೊಳ್ಳಿ. ನೋಡಿ ಈ ಥರ ಜೂಮ್ ಆಗುತ್ತೆ ಫೋಟೋನ. ಇಲ್ಲಿ ಕೆಳಗಡೆ ಇರೋ ಫೋಟೋನ ಡಿಲೀಟ್ ಮಾಡ್ಕೊಂಬಿಡಿ, ರಿಮೂವ್. ಮತ್ತೆ ಬ್ಯಾಕ್ ಬನ್ನಿ, ನೋಡ್ತಿರ್ಬೋದು. ಮತ್ತೆ ಕಪಲ್ಸ್ ಫೋಟೋ ಸೆಕೆಂಡ್ ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಎಡಿಟ್ ಗ್ರೂಪ್ ಮೇಲೆ ಹೋಗಿ ಮತ್ತೆ ಪ್ಲಸ್ ಸೆಕೆಂಡ್ ಮೇಲೆ ಹೋಗಿ ಮೀಡಿಯಂ ಮೇಲೆ ಹೋಗಿ ಮತ್ತೆ ಇಲ್ಲಿ ಇನ್ನೊಂದು ಫೋಟೋನ ಸೆಕೆಂಡ್ ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಯಾವ ಫೋಟೋ ಬೇಕಾಗುತ್ತೆ ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಫೋಟೋನ ಆ್ಯಡ್ ಮಾಡ್ಕೊಂಡು ಮೇಲ್ಗಡೆ ಇರುತ್ತೆ ಈ ವಿಡಿಯೋ VID ವಿಡಿಯೋ ಅಂತ ಇರುತ್ತೆ ನೋಡಿ, ಅದ್ರ ಕೆಳಗಡೆ ತಂದಿಕ್ಕಿ ಸ್ಮೋಕ್ ಎಫೆಕ್ಟ್, ಅದು ಮೂವ್ ಆ್ಯಂಡ್ ಟ್ರಾನ್ಸ್ಲೇಷನ್ ಮೇಲೆ ಹೋಗಿ ಒಂಚೂರು ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫೋಟೋ ಅಡ್ಜಸ್ಟ್ ಮಾಡ್ಕೊಂಡು ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜೂಮ್ ಮಾಡ್ಕೊಳ್ಳಿ ಫೋಟೋನ. ನೋಡಿ ಈ ಥರ ಜೂಮ್ ಆಗುತ್ತೆ, ಕರೆಕ್ಟಾಗಿ ಫೋಟೋ ಅಡ್ಜಸ್ಟ್ ಆಗುತ್ತೆ, ನೋಡ್ತಿರ್ಬೋದು. ಈ ಕೆಳಗಡೆ ಇರೋ ಫೋಟೋನ ಇಲ್ಲಿ ಎಂಡ್ ಎಲ್ಲಿವರೆಗೂ ಇರುತ್ತೆ ಈ ಸ್ಮೋಕ್ ಎಫೆಕ್ಟ್ ಅಲ್ಲಿವರೆಗೂ ಎಂಡ್ನ ರೈಟ್ ಸೈಡಿಗೆ ಟ್ರಿಮ್ ಮಾಡ್ಕೊಳ್ಳಿ. ಫೋಟೋನ ಟ್ರಿಮ್ ಮಾಡ್ಕೊಂಡು ನೋಡಿ ಕೆಳಗಡೆ ವಿಡಿಯೋ ಇದೆ, ಆ ಫೋಟೋನ
ಫೋಟೋನ ಡಿಲೀಟ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಬನ್ನಿ. ಎರಡನೇ ಫೋಟೋ ಆಯಿತು. ಮತ್ತೆ ಮೂರನೇ ಫೋಟೋನ ಹಂಗೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾನ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋನ ಚೂಸ್ ಮಾಡ್ಕೊಳ್ಳಿ. ಯಾವ ಫೋಟೋ ಬೇಕೋ ಆ ಫೋಟೋನ ನೋಡ್ತಿರ್ಬೋದು. ಫೋಟೋನ ಚೂಸ್ ಮಾಡ್ಕೊಂಡು ಮತ್ತೆ ಆ ಫೋಟೋ ಮೇಲ್ಗಡೆ ಬಂದಿರುತ್ತೆ, ಕೆಳಗಡೆ UVID ಕೆಳಗಡೆ ತಂದಿಕ್ಕಿ ನೋಡಿ. ಈ ತರ ಕ್ಲಿಕ್ ಮಾಡ್ಕೊಂಡು ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋನ ಜೂಮ್ ಮಾಡ್ಕೊಳ್ಳಿ. ಮೇಲ್ಗಡೆ ಕ್ಲಿಕ್ ಮಾಡಿ ಆಪ್ಷನ್ ಒಂದ್ ಸ್ವಲ್ಪ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಈಗ ಸ್ಕ್ರಾಲ್ ಅಪ್ ಮಾಡಿ ವಿಡಿಯೋ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕ್ಲಿಕ್ ಮಾಡ್ಕೊಂಡು ಫೋಟೋನ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟ್ ಆಗಿ ಟ್ರಿಮ್ ಮಾಡ್ಕೊಳ್ಳಿ. ವಿಡಿಯೋ ಎಲ್ಲಿವರೆಗೂ ಸ್ಮೋಕ್ ಎಫೆಕ್ಟ್ ಇರುತ್ತೆ ಅಲ್ಲಿವರೆಗೂ ಟ್ರಿಮ್ ಮಾಡ್ಕೊಂಡು ನೋಡಿ. ಕೆಳಗಡೆ ಇರೋ ಫೋಟೋನ ಡಿಲೀಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫೋಟೋ ಡಿಲೀಟ್ ಆಗುತ್ತೆ. ನೀವು ಆ್ಯಡ್ ಮಾಡಿರೋ ಫೋಟೋನ ಅಟ್ಯಾಚ್ ಆಗುತ್ತೆ. ನೋಡಿ ಈ ತರ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಆಗುತ್ತೆ. ಫೋಟೋ ಆ ಕಡೆ ಈ ಕಡೆ ಒಂಚೂರು ಜರುಗುತ್ತೆ. ಈ ಫೋಟೋನ ಕ್ಲಿಕ್ ಮಾಡ್ಕೊಂಡು ಈ ಕಡೆ ಜರುಗಿಸಿ ಎಲ್ಲಿವರೆಗೂ ಅಂದ್ರೆ ಇಲ್ಲಿ ಈ ಫೋಟೋ ಎಂಡ್ ವರೆಗೂ ಕ್ಲಿಕ್ ಮಾಡ್ಕೊಂಡು ಒಂಚೂರು ಈ ಕಡೆ ಜರುಗಿಸೋಳಿ. ನೋಡಿ ಎಲ್ಲ ಕರೆಕ್ಟ್ ಆಗುತ್ತೆ. ಇವಾಗ ನೋಡಿ ಇದೇ ತರ ಫೋಟೋನ ಎಲ್ಲಾ ಫೋಟೋಗಳು ಈ ವಿಡಿಯೋ ಫುಲ್ ಲೆಂತ್ ಆಗುತ್ತೆ. ಎಲ್ಲಾ ಫೋಟೋಗಳು ಇದೇ ತರ ಆ ಕಡೆ ಈ ಕಡೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಜರುಗಿಸೋಳಿ. ಎಲ್ಲ ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಈ ವಿಡಿಯೋದಲ್ಲಿ ನಾನು ಒಂದು ಸಾಂಗ್ ಕೊಟ್ಟಿರ್ತೀನಿ, ಆ ಸಾಂಗ್ನ ಇಟ್ಕೋಬಹುದು. ಇಲ್ಲ ಅಂತಂದ್ರೆ ನೀವು ಈ ಸಾಂಗ್ನ ಡಿಲೀಟ್ ಮಾಡಿಬಿಟ್ಟು ನೀವು ಬೇರೆ ಸಾಂಗ್ನ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡಿಯೋ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೇರೆ ಸಾಂಗ್ ಇಟ್ಕೊಂಡು ನೀವು ವಿಡಿಯೋ ರೆಡಿ ಆಗುತ್ತೆ. ನೋಡ್ತಿರ್ಬೋದು. ಇದು ಲಾಸ್ಟಿಗೆ ಬಂದ್ಬಿಟ್ಟು ಇಲ್ಲಿ ಯಾವ್ದಾದ್ರು ಲೆಫ್ಟ್ ಸೈಡ್ಗೆ ಟ್ರಿಮ್ ಆಗಿರ್ಲಾರ್ದಿತ್ತಂದ್ರೆ ಟ್ರಿಮ್ ಮಾಡ್ಕೊಂಡು ಕರೆಕ್ಟಾಗಿ ಎಲ್ಲಾನು ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡು ನೋಡ್ತಿರ್ಬೋದು. ಎಲ್ಲ ನೋಡಿ ಈ ಕಡೆ ರೈಟ್ ಸೈಡಿಗೆ ಒಂದು ಮಾರ್ಕ್ ಕಾಣುತ್ತಲ್ಲ ಆ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಅಂತಿದೆ ನೋಡಿ. ಇಲ್ಲಿ 1080p FHD ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಅನ್ನ ಕ್ಲಿಕ್ ಮಾಡಿ. 1080 ಆಗಲಿಲ್ಲ ಅಂದ್ರೆ 720 ಮಾಡ್ಕೊಳ್ಳಿ. ಅದನ್ನು ಕ್ವಾಲಿಟಿ ಇರುತ್ತೆ, ಏನ್ ತೊಂದರೆ ಇಲ್ಲ. ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ, ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ನೋಡಿರಲ್ಲ ಫ್ರೆಂಡ್ಸ್, ಈ ತರ ವಿಡಿಯೋ ಎಡಿಟಿಂಗ್ ಮಾಡೋದು ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳಿಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ತರ ಬೇಕೋ ಆ ತರ ವಿಡಿಯೋನ ರೆಡಿ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.